ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯ ಪವಾಡದ ಬಗ್ಗೆ ಕೇಳಿದ್ದೀರಾ? ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿಯನ್ನು ಬೇಡಿಕೊಂಡರೆ ಬೇಡಿಕೆ ಈಡೇರುತ್ತದೆಯಂತೆ. ಅದಕ್ಕಾಗಿ ದೂರದ ಊರುಗಳಿಂದ ಭಕ್ತರು ಈ ಗುರುವಿನ ದರ್ಶನ ಪಡೆಯಲು ಬರ್ತಾರೆ. ಈ ಪುಣ್ಯ ಕ್ಷೇತ್ರದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದು ಪವಾಡ ಪುರುಷ ನೆಲೆಸಿದ್ದ ನಾಯಕನಹಟ್ಟಿ ಪುಣ್ಯಕ್ಷೇತ್ರ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಬಂದು ನೆಲೆಸೋದಕ್ಕೂ ಮುನ್ನ ಈ ಗ್ರಾಮ ಕುಗ್ರಾಮವಾಗಿತ್ತು. ತಿಪ್ಪೇರುದ್ರಸ್ವಾಮಿಗಳ ಪಾದ ಸ್ಪರ್ಶದಿಂದ ಈ ಗ್ರಾಮ ಇಂದು ಮಹಾಗ್ರಾಮವಾಗಿದೆ. ತಿಪ್ಪೇರುದ್ರಸ್ವಾಮಿಯ ಮಹಿಮೆ ಅಪಾರ. ಇವರ ಸನ್ನಿಧಾನಕ್ಕೆ ಬಂದು ಇವರ ದರ್ಶನ ಮಾಡಿದ್ರೆ ಜೀವನ ಪಾವನವಾಗುತ್ತೆ. ಕಾಯಕ ಯೋಗಿ ತಿಪ್ಪೇಶ, ಈ ಧರೆಗೆ ಬೆಳಕಾಗಿ ಬಂದ ರುದ್ರೇಶ, ಕ್ಷಣ ಕ್ಷಣಕ್ಕೂ ಲೀಲೆ ತೋರಿಸುವ ಮಹಾಮಹಿಮ ಇವರೇ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳ ಸಾನ್ನಿಧ್ಯವಿದೆ. ಇದು ರಾಜ್ಯಾದ್ಯಂತ ಮನೆ ಮಾತಾಗಿರುವ ಮಹಾಕ್ಷೇತ್ರ. ತಿಪ್ಪೇರುದ್ರಸ್ವಾಮಿ 15ನೇ ಶತಮಾನದಲ್ಲಿ ಪವಾಡವನ್ನು ತೋರಿಸಿದ ಮಹಾಪುರುಷ. ಕಾಯಕ ತತ್ವವನ್ನು ನಂಬಿದ ಮಹಾಮಹಿಮ. ಧರ್ಮ ಉಪದೇಶ ಮಾಡುವುದರ ಜೊತೆಗೆ ಗ್ರಾಮದ ಜನರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಕಲ್ಪಿಸಿದ್ರು. ಅದರಂತೆ ಗ್ರಾಮಕ್ಕೆ ಕೆರೆಯನ್ನ ಕಟ್ಟಿಸಿ ಮಹಾಭಗೀರಥ ಎನಿಸಿಕೊಂಡ್ರು. ಈ ಕಾರಣಕ್ಕಾಗಿ ಕೋಟಿನಾಡಿನ ಜನ ಜಾತಿ ಭೇದವಿಲ್ಲದೆ ತಿಪ್ಪೇರುದ್ರಸ್ವಾಮಿಯನ್ನ ಆರಾಧಿಸುತ್ತಾರೆ. ಬೇಡಿದ ವರವನ್ನ ಕಲ್ಪಿಸುವ ಮಹಾಮಹಿಮ ಎಂದು ನಂಬಿದ್ದಾರೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಮೂಲ ಹೆಸರು ರುದ್ರಸ್ವಾಮಿ. ಇವರು ಪಂಚಗಣಾಧೀಶ್ವರರಲ್ಲಿ ಒಬ್ಬರು. ಇವರು ದಕ್ಷಿಣ ಭಾರತದಲ್ಲಿ ಸಂಚರಿಸುತ್ತಿದ್ದಾಗ ಲೌಕಿಕ ಜೀವನದಲ್ಲಿ ಮುಳುಗಿ ತನ್ನ ಜೀವನದ ಮೂಲ ಉದ್ದೇಶವನ್ನೇ ಮರೆತಿದ್ದ ಇನ್ನೊಬ್ಬ ಪಂಚಗಣಾಧೀಶ್ವರರಾದ ಕೆಂಪಯ್ಯ ಸ್ವಾಮಿಯವರನ್ನ ಭೇಟಿಯಾಗ್ತಾರೆ. ಈ ಕೆಂಪಯ್ಯ ಸ್ವಾಮಿಯವರನ್ನು ಸರಿಯಾದ ದಾರಿಗೆ ತರಲೆಂದು ಅವರು ವಾಸಿಸುತ್ತಿದ್ದ ಸ್ಥಳದ ಬಳಿ ಸಗಣಿ ಬಿದ್ದಿದ್ದ ತಿಪ್ಪೆಗುಂಡಿಯ ಮೇಲೆ ಧ್ಯಾನಸ್ಥರಾಗ್ತಾರೆ. ಇದನ್ನು ನೋಡಿದ ಕೆಂಪಯ್ಯನವರು ತಂಪಾದ ಮರದ ಕೆಳಗೋ ಅಥವಾ ಗುಹೆಯಲ್ಲಿ ಧ್ಯಾನ ಮಾಡೋದನ್ನ ಬಿಟ್ಟು ಈ ಕೊಳಕು ಪ್ರದೇಶದಲ್ಲಿ ಯಾಕೆ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಶ್ರೀ ರುದ್ರಸ್ವಾಮಿ ಅವರು, ಕೊಳಕು ಬರೀ ದೇಹಕ್ಕೆ ಮಾತ್ರ ಅಂಟಿದೆ, ಆದರೆ ಆತ್ಮದಲ್ಲಿರುವ ಶಿವನಿಗಲ್ಲ ಎಂದು ಹೇಳ್ತಾರೆ. ಇದರಿಂದ ಜ್ಞಾನೋದಯಗೊಂಡ ಕೆಂಪಯ್ಯನವರು ತಮ್ಮ ಜೀವನದ ನಿಜವಾದ ಉದ್ದೇಶವನ್ನ ತಿಳಿದು ಮುಂದೆ ಹರಪನಹಳ್ಳಿಯ ಗುರು ಶ್ರೀ ಕೆಂಪಯ್ಯ ಸ್ವಾಮಿಯಾದರು ಎಂಬುದು ಒಂದು ಜನ ಕಂಡ ಸತ್ಯಕತೆ. ರುದ್ರಸ್ವಾಮಿಯವರು ತಿಪ್ಪೆಗುಂಡಿಯ ಮೇಲೆ ಧ್ಯಾನಸ್ಥರಾಗಿದ್ದರಿಂದ ಅವರಿಗೆ ತಿಪ್ಪೇರುದ್ರಸ್ವಾಮಿ ಎಂಬ ಹೆಸರು ಬಂದಿದೆ. ಗುರುಗಳ ಆರಂಭಿಕ ಶಿಷ್ಯರಲ್ಲಿ ಒಬ್ಬರಾದ ಪಣಿಯಪ್ಪ ಎಂಬ ವ್ಯಾಪಾರಿ ತಿಪ್ಪೇರುದ್ರಸ್ವಾಮಿಯನ್ನ ತನ್ನ ಪಟ್ಟಣವಾದ ನಾಯಕನಹಟ್ಟಿಗೆ ಭೇಟಿ ನೀಡುವಂತೆ ವಿನಂತಿಸಿದರು. ತಿಪ್ಪೇರುದ್ರಸ್ವಾಮಿ ಆಗಮಿಸಿದಾಗ ಸ್ಥಳೀಯ ದೇವರ ಗುಡಿಯಲ್ಲಿ ತಂಗಲು ಬಯಸಿದರು. ದಂತಕಥೆಯ ಪ್ರಕಾರ ಗುರುವನ್ನು ದೇವಾಲಯಕ್ಕೆ ಪ್ರವೇಶಿಸಲು ಸ್ಥಳೀಯ ದೇವತೆ ಮಾರಿಯಮ್ಮ ನಿರಾಕರಿಸಿದ್ರು. ಹಿನ್ನೆಲೆಯನ್ನು ಅರಿತ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತನಗೆ ಇರಲು ಸಾಧ್ಯವಾಗದಿದ್ದರೂ ಕನಿಷ್ಠ ಪಕ್ಷ ತನ್ನ ಬೆತ್ತ ಮತ್ತು ಜೋಳಿಗೆಗಳನ್ನು ಭದ್ರವಾಗಿ ಇಡಲು ಅವಕಾಶ ಮಾಡಿಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು. ನಂತರ ದೇವಾಲಯದ ಬಾಗಿಲು ತೆರೆಯಿತು. ತಮ್ಮ ಬೆತ್ತ ಮತ್ತು ಜೋಳಿಗೆಯನ್ನ ಒಳಗೆ ಬಿಟ್ಟು ಹೊರ ನಡೆದ್ರು. ರಾತ್ರೋರಾತ್ರಿ ಗುಡಿಯ ತುಂಬ ಬೆತ್ತ ಜೋಳಿಗೆಗಳೇ ತುಂಬಿದ್ದವು. ನಂತರ ತಿಪ್ಪೇರುದ್ರಸ್ವಾಮಿಗಳು ಈ ಸ್ಥಳವನ್ನ ನನಗೆ ಬಿಟ್ಟುಕೊಡಿ ಅಂತ ಗ್ರಾಮ ದೇವತೆಗೆ ಕೇಳ್ತಾರೆ. ಆಗ ಗ್ರಾಮ ದೇವತೆ ಆ ಸ್ಥಳವನ್ನ ತಿಪ್ಪೇರುದ್ರಸ್ವಾಮಿಗಳಿಗೆ ಬಿಟ್ಕೊಟ್ರು. ಈ ದೇವಾಲಯವು ಗುರು ತಿಪ್ಪೇರುದ್ರಸ್ವಾಮಿಯ ನಿವಾಸವಾಯಿತು. ಅಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳ ಪವಾಡಗಳನ್ನ ನೋಡೋದಾದ್ರೆ, ಅವರು ಒಮ್ಮೆ ಸತ್ತ ಎಮ್ಮೆಯನ್ನ ಮತ್ತೆ ಬದುಕಿಸಿದ್ರು. ನಾಯಕನಹಟ್ಟಿಯಲ್ಲಿ ಗುರುಗಳು ಇನ್ನೂ ಹೊಸಬರಾಗಿದ್ರು. ಊರಿನಲ್ಲಿ ಒಬ್ಬ ಉದಾತ್ತ ವಿಧವೆ, 2 ಚಿಕ್ಕ ಮಕ್ಕಳಿದ್ದರು. ಅವಳ ಕುಟುಂಬವನ್ನು ಪೋಷಿಸಲು ಅವಳಿಗಿದ್ದ ಏಕೈಕ ಆದಾಯದ ಮೂಲವೆಂದರೆ ಅವಳು ಹೊಂದಿದ್ದ ಎಮ್ಮೆಯ ಹಾಲನ್ನು ಮಾರಾಟ ಮಾಡುವುದು. ಒಂದು ದಿನ ಎಮ್ಮೆ ಕಾಯಿಲೆ ಬಿದ್ದು ಸತ್ತಿತು. ಬೇರೆ ಯಾವುದೇ ಆದಾಯವಿಲ್ಲದ ಅವಳು ತನ್ನ ಮಕ್ಕಳೊಂದಿಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸ್ತಾಳೆ. ಮರುದಿನ ಸಂಜೆ ತನ್ನ ಮಕ್ಕಳೊಂದಿಗೆ ಅವಳು ಊರಿನ ಹೊರಗಿನ ಬಾವಿಯ ಕಡೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಗ್ರಾಮದ ಜನರ ಗುಂಪಿನೊಂದಿಗೆ ಮರದ ಕೆಳಗೆ ಚರ್ಚೆಯಲ್ಲಿ ಕುಳಿತಿದ್ದ ಗುರು ಶ್ರೀ ತಿಪ್ಪೇರುದ್ರಸ್ವಾಮಿಗಳು ಎದುರಾಗ್ತಾರೆ. ಅವಳು ಗುರುಗಳಿಗೆ ಗೌರವ ಸಲ್ಲಿಸಿ ತನ್ನ ಪ್ರಯಾಣವನ್ನ ಮುಂದುವರಿಸಲು ತಿರುಗುತ್ತಿದ್ದಾಗ ಗುರುಗಳು ಅವಳನ್ನ ಕರೆದು ಹೇಳ್ತಾರೆ, ನಾವು ದಿನವಿಡೀ ಇಲ್ಲಿ ಕುಳಿತುಕೊಂಡಿದ್ದೇವೆ, ನಮಗೆ ತುಂಬಾ ಹಸಿವು ಮತ್ತೆ ಬಾಯಾರಿಕೆ ಆಗಿದೆ, ಹೋಗಿ ನಿಮ್ಮ ಎಮ್ಮೆಯಿಂದ ನಮಗೆ ಹಾಲು ತಂದು ಕೊಡಿ ಎಂದರು. ತನ್ನ ಎಮ್ಮೆ ಇಂದಿನ ದಿನ ಸತ್ತಿದೆ ಎಂದು ಆ ಮಹಿಳೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ಗುರುಗಳು ಮುಗುಳ್ನಗುತ್ತಾ, ಎಮ್ಮೆ ಸತ್ತಿದೆ ಎಂದರೇನು? ನಿಮ್ಮ ಕುಟುಂಬಕ್ಕೆ ಮತ್ತು ನಮ್ಮೆಲ್ಲರಿಗೂ ಸಾಕಷ್ಟು ಹಾಲನ್ನ ನೀಡುತ್ತೆ, ಸಮಯ ಹಾಳು ಮಾಡಬೇಡ, ಬೇಗ ಹೋಗಿ ಹಾಲನ್ನು ತಗೊಂಡ್ ಬಾ ಎಂದ್ರು. ನಂತರ ಆ ವಿಧವೆಯು ತನ್ನ ಮನೆಗೆ ಹಿಂದಿರುಗಿದಾಗ ಅವಳ ಎಮ್ಮೆ ಆರೋಗ್ಯದಿಂದ ಇತ್ತು ಮತ್ತು ಆ ದಿನದಿಂದ ಅವಳು ಮತ್ತು ಅವಳ ಮಕ್ಕಳು ಯಾವುದೇ ಆಹಾರದ ಕೊರತೆಯನ್ನ ಎದುರಿಸಲಿಲ್ಲ.
ಮತ್ತೊಂದು ಪವಾಡ ಹೇಳೋದಾದ್ರೆ, ನಾಯಕನಹಟ್ಟಿ ಸುತ್ತಲಿನ ಪ್ರದೇಶದಲ್ಲಿ ಭೀಕರ ಬರಗಾಲ ಬಂದಾಗ ಸ್ಥಳೀಯ ರೈತರು ಸುಮ್ಮನೆ ಕೂರುವುದನ್ನ ಬಿಟ್ಟು ಬೇರೇನೂ ಮಾಡ್ತಾ ಇರಲಿಲ್ಲ. ಪ್ರತಿ ವಾರ ಕಳೆದಂತೆ ಅವರ ಧಾನ್ಯ ಮತ್ತು ಆಹಾರದ ಸಂಗ್ರಹಗಳು ಕಡಿಮೆಯಾಗ್ತವೆ. ಮೇವು ಮತ್ತು ನೀರಿನ ಕೊರತೆಯಿಂದಾಗಿ ಜಾನುವಾರುಗಳು ಸಾಯಲು ಪ್ರಾರಂಭಿಸುತ್ತವೆ. ಗುರು ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಈ ಸಮಸ್ಯೆಗೆ ಅಲ್ಪಾವಧಿಯ ಪರಿಹಾರ ಮತ್ತು ದೀರ್ಘಾವಧಿಯ ಪರಿಹಾರ ಇರಬೇಕು ಅಂತ ಅರಿತುಕೊಳ್ತಾರೆ. ನಂತರ ಗುರುಗಳು ನಾಯಕನಹಟ್ಟಿಯಲ್ಲಿ ನೀರಿನ ಸಂಗ್ರಹಾಗಾರವನ್ನ ನಿರ್ಮಿಸಲು ಸ್ಥಳೀಯ ಪಾಳೆಗಾರರಿಗೆ ಮನವಿ ಮಾಡ್ತಾರೆ. ಬರಗಾಲದಿಂದಾಗಿ ತೆರಿಗೆ ಸಂಗ್ರಹವು ತೀವ್ರವಾಗಿ ಕುಸಿದಿದ್ದು ಜಲಾಶಯ ನಿರ್ಮಾಣಕ್ಕೆ ಹಣ ನೀಡಲು ಪಾಳೆಗಾರರು ಅಸಮರ್ಥತೆಯನ್ನ ವ್ಯಕ್ತಪಡಿಸುತ್ತಾರೆ. ನಂತರ ಗುರುಗಳು ಪಾಳೆಗಾರರಿಗೆ ಜಲಾಶಯದ ನಿರ್ಮಾಣವನ್ನ ಪ್ರಾರಂಭಿಸಿದರೆ ಕಾರ್ಮಿಕರಿಗೆ ಪಾವತಿಯನ್ನ ತಾವೇ ನೋಡಿಕೊಳ್ಳೋದಾಗಿ ಭರವಸೆ ನೀಡ್ತಾರೆ. ನಂತರ ಜಲಾಶಯದ ನಿರ್ಮಾಣವು ಬರದಿಂದ ಪ್ರಾರಂಭವಾಯಿತು. ಮೊದಲ ದಿನದ ಕೊನೆಯಲ್ಲಿ ಗುರುಗಳು ಮಣ್ಣಿನ ಸಣ್ಣ ಗುಡ್ಡಗಳನ್ನ ಮಾಡಲು ಕಾರ್ಮಿಕರಿಗೆ ಕೇಳ್ತಾರೆ. ನಂತರ ಅವರು ತಮ್ಮ ಬೆತ್ತದಿಂದ ಪ್ರತಿ ದಿಬ್ಬವನ್ನ ಮುಟ್ಟಲು ಮುಂದಾಗ್ತಾರೆ. ಕೆಲಸಗಾರರು ತಾವು ಮಾಡಿದ ದಿಬ್ಬಗಳನ್ನು ಅಗೆದಾಗ ಅವರು ಹಗಲಿನಲ್ಲಿ ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ಚಿನ್ನ, ಬೆಳ್ಳಿ ಅಥವಾ ತಾಮ್ರದ ನಾಣ್ಯಗಳನ್ನ ಕಂಡುಕೊಳ್ತಾರೆ. ಈ ಪವಾಡವು ಹಲವಾರು ತಿಂಗಳವರೆಗೆ ಪ್ರತಿದಿನ ಸಂಜೆ ಮುಂದುವರೆಯಿತು ಮತ್ತು ನಾಯಕನಹಟ್ಟಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ಪೋಷಿಸಲು ಸಾಕಷ್ಟು ಸಂಪಾದಿಸ್ತಾ ಇದ್ರು. ಕೆಲವು ನಿರ್ಲಜ್ಜ ಜನರು ದಿನ ಮುಗಿಯುವ ಮುನ್ನವೇ ಆಗಮಿಸಿ ಕಾರ್ಮಿಕರ ಗುಂಪಿನೊಂದಿಗೆ ಬೆರೆತು ತಮ್ಮದೇ ಆದ ಮಣ್ಣಿನ ಗುಡ್ಡಗಳನ್ನು ನಿರ್ಮಿಸುವ ಮೂಲಕ ಗುರುಗಳ ದೊಡ್ಡತನದ ಲಾಭವನ್ನ ಪಡೆಯಲು ಪ್ರಯತ್ನಿಸುತ್ತಾರೆ. ಅದ್ಯಾಗೂ ಅದ್ಭುತವಾಗಿ ಜಲಾಶಯದ ಮೇಲೆ ಕೆಲಸ ಮಾಡಿದ ಜನರು ಮಾತ್ರ ನಾಣ್ಯಗಳನ್ನ ಕಂಡುಕೊಳ್ತಾರೆ. ಇದನ್ನು ಗಮನಿಸಿದ ಗುರುಗಳು ಮಾಡಿದಷ್ಟು ನೀಡು ಭಿಕ್ಷೆ ಎಂದು ಘೋಷಿಸಿದರು. ಅಂದರೆ ನಿಮ್ಮ ಕೆಲಸಕ್ಕನುಗುಣವಾಗಿ ಪ್ರತಿಫಲ ದೊರೆಯುತ್ತದೆ ಎಂದು. ಈ ಜಲಾಶಯದ ನಿರ್ಮಾಣದಲ್ಲಿ ಕೆಲಸ ಮಾಡುವ ಮಹಿಳೆಯೊಬ್ಬಳು ತಾನು ನಿರೀಕ್ಷಿಸುತ್ತಿದ್ದ ಸಾಮಾನ್ಯ ಮೊತ್ತದ 1.5 ಪಟ್ಟು ಸಿಕ್ಕಿದಾಗ ತನಗೆ ಹೆಚ್ಚಿನ ಸಂಬಳ ನೀಡಲಾಗಿದೆ ಎಂದು ಅವಳು ಗುರುಗಳ ಬಳಿ ಪ್ರಸ್ತಾಪಿಸಿದರು. ನಂತರ ಗುರುಗಳು ಆ ಮಹಿಳೆ ಗರ್ಭಿಣಿಯಾಗಿದ್ದಾಳೆ ಮತ್ತು ಅವಳಿಗೆ ಹುಟ್ಟಲಿರುವ ಮಗು ಕೂಡ ಯೋಜನೆಯಲ್ಲಿ ಅವಳೊಂದಿಗೆ ಶ್ರಮಿಸುತ್ತಿರುವುದರಿಂದ ವಯಸ್ಕ ಕೆಲಸಗಾರನಿಗೆ ಪಾವತಿಸುವ ಮೊತ್ತದ ಅರ್ಧದಷ್ಟು ಮೊತ್ತವನ್ನ ಮಗುವು ಪಡೆಯುವುದು ನ್ಯಾಯಯುತವಾಗಿದೆ ಎಂದರು. ಈ ನಾಯಕನಹಟ್ಟಿ ಜಲಾಶಯವು ಇನ್ನೂ ಬಳಕೆಯಲ್ಲಿದೆ ಮತ್ತು ಈ ಪ್ರದೇಶದಲ್ಲಿ ಕುಡಿಯುವ ಮತ್ತು ನೀರಾವರಿಗಾಗಿ ನೀರನ್ನ ಒದಗಿಸುತ್ತದೆ. ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಗಳ 2 ಆರಾಧನಾ ಸ್ಥಳಗಳಿವೆ. ಅವುಗಳನ್ನ ಹೊರಮಠ ಮತ್ತು ಒಳಮಠ ಎಂದು ಕರೆಯಲಾಗುತ್ತೆ. ಒಳಮಠ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಜೀವಿತಾವಧಿಯಲ್ಲಿ ವಾಸವಾಗಿದ್ದ ಸ್ಥಳ. ಹೊರನಿತ್ತು ಒಳಮಠದ ಗೋಪುರವನ್ನ ನೋಡಿದ್ರೆ ಅತ್ಯಾಕರ್ಷಕವಾಗಿ ಕಾಣುತ್ತೆ. ಒಳಮಠದ ಗೋಪುರವು ಸರಿಸುಮಾರು 50 ಅಡಿ ಎತ್ತರವಿದೆ. ತಿಪ್ಪೇರುದ್ರ ಸ್ವಾಮಿಗಳು ಒಳಮಠದಲ್ಲೇ ಭಕ್ತರಿಗೆ ದರ್ಶನ ಕೊಡುತ್ತಿದ್ರು. ಇಲ್ಲಿ ಅನೇಕ ಕಲ್ಲಿನ ಮಂಟಪಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿರುವ ಮೊದಲ ಮಂಟಪವೇ ಅಷ್ಟದಿಕ್ಪಾಲಕರ ಕಮಲ. ಈ ಅಷ್ಟದಿಕ್ಪಾಲಕರ ಮಂಟಪದ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ಅಷ್ಟದಿಕ್ಪಾಲಕರ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ. 2ನೇ ಮಂಟಪವೇ ಭುವನೇಶ್ವರಿಯ ಕಮಲ. 4 ಕಲ್ಲಿನ ಮಂಟಪದ ಕೆಳಗೆ ಇರುವುದೇ ಭುವನೇಶ್ವರಿ ಕಮಲ. ಶಿವಪುರಾಣದಲ್ಲಿನ ಗಿರಿಜಾ ಕಲ್ಯಾಣ, ತ್ರಿಪುರ ಸಂಹಾರ ಕಥೆಗಳಲ್ಲಿ ಬರುವ ದೇವತೆಗಳನ್ನ ಈ ಕಮಲದಲ್ಲಿ ಕೆತ್ತಲಾಗಿದೆ. ಪ್ರತಿ ಜಾತ್ರೆ ಉತ್ಸವಗಳು ಇದೇ ಕಮಲದ ಕೆಳಗೆ ನಿಂತೇ ಆರಂಭವಾಗುತ್ತೆ. ಈ ಮಠದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದು ಕಂಬದಲ್ಲಿರುವ ನವನಾರಿ ಕುಂಜರ. ಗರ್ಭಿಣಿಯ ಹೆರಿಗೆ ಸಂದರ್ಭದಲ್ಲಿ ತೊಂದರೆ ಆಗದಿರಲಿ ಎಂದು ಎಣ್ಣೆ ದೀಪ ಹಚ್ಚಿ ಬೇಡಿಕೊಳ್ತಾರೆ. ಇದರಿಂದ ಹರಕೆ ಫಲಿಸುತ್ತೆ ಎಂಬ ನಂಬಿಕೆ ಭಕ್ತರಿಗಿದೆ. ಹೀಗೆ ಒಂದೊಂದು ವಿಗ್ರಹವು ಅದರದ್ದೇ ಆದ ಶಕ್ತಿ ಹೊಂದಿದೆ. ಈ ಮಠದಲ್ಲಿ ಸ್ವಾಮಿಗಳಿಗೆ ಪ್ರತಿದಿನ ರುದ್ರಾಭಿಷೇಕ ನಡೆಯುತ್ತೆ. ಇನ್ನು ಹೊರಮಠ ಎನ್ನುವುದು ಸ್ವಾಮಿಗಳು ಯೋಗ ನಿದ್ರೆಯಲ್ಲಿರುವ ಮಠ. ಇಲ್ಲಿ ತಿಪ್ಪೇರುದ್ರ ಸ್ವಾಮಿಗಳ ಗದ್ದುಗೆ ಇದೆ. ಗುರು ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಜೀವಂತ ಸಮಾಧಿಯಾದ ಕ್ಷೇತ್ರವೇ ಹೊರಮಠ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಚಿತ್ತ ನಕ್ಷತ್ರದಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ರಥೋತ್ಸವ ನಡೆಯುತ್ತೆ. ಈ ನಕ್ಷತ್ರ ಸ್ವಾಮಿಗಳು ಯೋಗ ನಿದ್ರೆಗೆ ಹೋದ ವಿಶೇಷ ನಕ್ಷತ್ರ. ರಥೋತ್ಸವದ ಸಂದರ್ಭದಲ್ಲಿ 15 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಇದು ಕರ್ನಾಟಕದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಜಾತ್ರೆಯಲ್ಲಿ ಒಂದು. ಒಳಮಠದ ಆವರಣದಲ್ಲಿ ಜಾತ್ರೆಯ ನಂತರ ಅಗ್ನಿಕುಂಡದಲ್ಲಿ ಕೊಬ್ಬರಿ ಸುಡುವ ಸಂಪ್ರದಾಯವಿದೆ. ಕೊಬ್ಬರಿ ಸುಡುವುದು ಇಲ್ಲಿನ ಪ್ರಮುಖ ಆಚರಣೆಗಳಲ್ಲಿ ಒಂದು. ಇದರ ಹಿನ್ನೆಲೆ ಏನು ಅಂದ್ರೆ, ಒಬ್ಬ ಫಣಿಯಪ್ಪನೆಂಬ ವ್ಯಾಪಾರಸ್ಥ ಗುರುಗಳನ್ನು ಭೇಟಿ ಮಾಡಿದಾಗ ಅವರು ಹಲವಾರು ಪವಾಡಗಳನ್ನು ನೋಡಿ ಗುರುಗಳನ್ನು ತಮ್ಮ ಕ್ಷೇತ್ರಕ್ಕೆ ಬರಬೇಕು ಎಂದು ಕೇಳ್ಕೊಂಡಾಗ ಗುರುಗಳು ಒಪ್ಪಿ ಬರ್ತಾರೆ. ಬರುವಾಗ ಆ ಗುಂಪಿನ ಜನರು ಪಂಜನ್ನ ತರೋದನ್ನ ಮರ್ತಿರ್ತಾರೆ. ಆಗ ಗುರುಗಳನ್ನ ಕತ್ತಲಿನಲ್ಲಿ ಕರೆದುಕೊಂಡು ಹೋಗೋದು ಶುಭವಲ್ಲ ಎಂದು ಕೊಬ್ಬರಿಯನ್ನ ಪಂಜಿಗೆ ಸಿಕ್ಸ್ಕೊಂಡು ಬೆಂಕಿ ಹಚ್ಕೊಂಡು ಅದರ ಬೆಳಕಲ್ಲೇ ಅವರು ಗುರುಗಳನ್ನ ನಾಯಕನಹಟ್ಟಿಗೆ ಕರೆದುಕೊಂಡು ಬಂದ್ರು.
ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಇದಕ್ಕೆ ಸಾಕ್ಷಿ ಈ ಸ್ವಾಮಿಗೆ ಇರುವ ಅಸಂಖ್ಯಾತ ಭಕ್ತರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.